ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ನೂಡಲ್ಸ್ ನೋಡ್ರಿ. ಮನೆಯೊಳಗೆ ಮಕ್ಕಳಿಗೆ ಆರೋಗ್ಯಕರವಾಗಿ ಈ ನೂಡಲ್ಸ್ ಅಥವಾ ಮ್ಯಾಗಿ ಅನ್ಕೋರಿ ಇದನ್ನು ಮಾಡಿಕೊಟ್ಬಿಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಹೊರಗಿನ ದಿನ ಮ್ಯಾಗ ನೀವು ಹೊರಗಡೆ ಕರ್ಕೊಂಡು ಹೋದ್ರಿ ಇದನ್ನು ಕೇಳೋಂಗೆ ಇಲ್ಲ ನೋಡ್ರಿ, ಮನೆಯೊಳಗೆ ಮಾಡ್ಕೊಡಂತಾರೆ. ಮತ್ತು ಇದನ್ನು ಭಾಳ ಸಿಂಪಲ್ಲಾಗಿ ಮಾಡೀನಿ, ಮತ್ತು ಯಾವುದು ಮಸಾಲೆ ಬಳಸಲಾರ್ದ ಮಾಡೀನಿ. ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅಡುಗೆ ಮನೆಯೊಳಗೆ ಸಾಮಾನು ಅದ್ರೊಳಗೆ ಮಾಡೇನಿ ನೋಡ್ರಿ. ನೀವು ಫಟಾಫಟ್ ಅಂತ 10 ನಿಮಿಷದಾಗ ಅಂದ್ರೆ ರೆಡಿ ಮಾಡಿಬಿಡೋದು ಚಪಾತಿ ಹಿಟ್ಟಿದ್ರೆ. ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ. ಈಗ ನಾ ಮೊದಲಿಗೆ ನೋಡ್ರಿ ಚಪಾತಿ ಹಿಟ್ಟು ತೊಗೊಂಡೇನಿ. ಮುಂಜಾನೆ ಚಪಾತಿ ಮಾಡಾಕಂತ ಹೇಳಿ ನಾದಿಟ್ಟಿದ್ದೆ ಹಿಟ್ಟು. ಇದನ್ನು ಹೊಳ್ಳಿ ಮತ್ತು ಸಂಜೆಗೆ ಮಕ್ಳಿಗೆ ಮಾಡ್ಕೊಡಾಕಂತ್ರ ಯಾರೂ ಚಪಾತಿ ಬೇಡ ಅಂದ್ರೆ, ಹಾಗಾಗಿ ನಾನು ಇವತ್ತು ಇದನ್ನು ಮಸ್ತಾಗಿ ಮಕ್ಳಿಗೆ ಅಂಥೇಳಿ ನೂಡಲ್ಸ್ ಮಾಡ್ಕೊಡತ್ತೇನೆ ನೋಡ್ರಿ. ಈಗ ನೋಡ್ರಿ ಚಪಾತಿ ಇಷ್ಟು ಅಳ್ಳಕ್ಕಾಗ್ಬಿಟ್ಟೈತಿ, ಇದು ಮೆತ್ತಗಾಗ್ಬಿಟ್ಟೈತಿ. ಮುಂಜಾನೆ ನಾದಿದ್ದಕ್ಕಲ್ರಿ ಇಷ್ಟು ಮೆತ್ತಗಾಗಿರ್ತೈತಿ. ಇದನ್ನು ಕೈಗೆಲ್ಲ ಅಂಟ್ಕೊಳತೈತಿ. ಹಾಗಾಗಿ ಇದನ್ನು ಗಟ್ಟಿ ಮಾಡ್ಕೊಳಕಂತೇಳಿ ಒಂದು ಪ್ಲೇಟ್ ಒಳಗೆ ಒಣ ಗೋಧಿ ಹಿಟ್ಟು ಹಾಕೊಂಡೇನಿ ನೋಡ್ರಿ. ಒಂದು ಮುಗ್ಸ್ಟಿ ಹಿಟ್ಟು ಹಾಕೊಂಡೇನಿ. ನಿಮ್ಗೆ ಎಷ್ಟು ಬೇಕಾ ಹಿಡಿತೈತಲ್ಲ ಅಷ್ಟು ಹಾಕೋಬೋದು. ಈಗ ಇದನ್ನು ಪೂರ ಮಿದ್ಕೊಂಡ್ಬಿಡ್ತೇನೆ ನೋಡ್ರಿ. ಪೂರ ಗಟ್ಟಿ ಅಂದ್ರೆ ಗಟ್ಟಿ ಆಗ್ಬೇಕು ನಮ್ಗೆ ಹಿಟ್ಟು. ಅಂದ್ರೆ ನಮ್ಗೆ ಇದು ಒಂದು ಚಕ್ಲಿ ಒಳಗೆ ಹಾಕ್ತೀವಲ್ಲ ಅಂದ್ರೆ ಅಂಟ್ಕೊಳಂಗಿಲ್ಲ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತೈತೆ ಅದ್ರೊಳಗನ. ಹಾಗಾಗಿ ಇಷ್ಟು ಪೂರ ಗಟ್ಟಿ ಆಗ್ಬೇಕು ನೋಡ್ರಿ. ಆಗಳೇ ಕೈಗೆಲ್ಲ ಅಂಟ್ಕೊಳತೈತಿ. ಈಗ ನೋಡ್ರಿ ಹರಿದ ಕೂಡಲೇ ಈ ಥರ ಹರಿಯಾತೈತಿ. ಈಗ ಇದನ್ನು ಪೂರ ಮಿದ್ಕೊಂಡು ಎಣ್ಣೆ ಹಚ್ಕೊಂಡು ಒಂದು 5 ಉಳ್ಳಿ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ. ಚೆಂದಾಗಿ ರೌಂಡಾಗಿ ಚಲೋತ್ತಂಗೆ ಕಾಣಿಸ್ಬೇಕ್ರಿ. ಅವು ಸೇಮ್ ಬೇಸನ್ ಉಂಡಿರ್ತಾವಲ್ರಿ ಹಂಗೆ ಕಾಣಿಸ್ಬೇಕು ನೋಡ್ರಿ. ಈಗ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತು ಲೈಕ್ ಮತ್ತು ಹೆಂಗೆ ಮಾತಾಡ್ತೇನೆ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಹೊಸ ಅಡುಗೆ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲಕ್ಕನ್ನು ಒತ್ತೋದು ಮಾತ್ರ ಮರಿಬೇಡ್ರಿ. ಈಗ ನಾನು ಇವನು ಉಂಡೆ ಮಾಡಿಟ್ಕೊಂಡೆ ನೋಡ್ರಿ, ಚಪಾತಿ ಉಂಡಿನೆಲ್ಲ. ಈಗ ಚಕ್ಲಿ ಒತ್ತವ ತೊಗೊಂಡಿನಿ. ಚಕ್ಲಿ ಒತ್ತವ ತೊಗೊಂಡು ನಮ್ಗೆ ಇದ್ರೊಳಗೆ ಪ್ಲೇಟ್ ಹಾಕಕ್ಕೆ ಈ ಥರ ಸಣ್ಣ ಹೋಲು ಮತ್ತು ದೊಡ್ಡ ಹೋಲು ತೊಗೊಂಡೇನಿ. ನಾನೀಗ ದೊಡ್ಡದು ಶೋ ಮಾಡೋದು ತೊಗೊಂಡ್ಬಿಟ್ರೆ ಅದು ನೀರಾಗ ಹಾಕಿದ ಕೂಡ ಇನ್ನೊಟ್ಟು ದಪ್ಪ ಆಗ್ಬಿಡ್ತೈತೆ ರೀ. ಹಾಗಾಗಿ ಲೈಲನ್ ಶೇವ್ ಮಾಡ್ತೇವಲ್ರಿ ಸಣ್ಣದು, ಆ ಥರ ಪ್ಲೇಟ್ ತೊಗೊಂಡೇನಿ ನೋಡ್ರಿ ನಾನು. ಈಗ ಇದನ್ನು ಪೂರ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ನಾವು ಈಗ ವಿಡಿಯೋ ಮಾಡತ್ತಿದ್ದೆಲ್ಲ TV, ಕಂಪ್ಯೂಟ್ರ್, ಮೊಬೈಲ್, ಟ್ಯಾಬ್ ಇವು ಕಡೆ ಎಲ್ಲ ಬರ್ತಿರ್ತೈತಿ. ನೀವು ಯಾವ ಕಡೆಯಿಂದ ನೋಡಾತೀರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ಚಪಾತಿ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಚಕ್ಲಿ ಒತ್ತೊಳಗೆ. ಈಗ ನಾವು ಜಾಸ್ತಿ ಏನು ಕಷ್ಟಪಡೋದು ಬೇಡ್ರಿ. ಇದನ್ನು ಪೂರ ಈ ಥರ ಫಿಟ್ ಅಂದ್ರೆ ಫಿಟ್ ಮಾಡ್ಕೋಬೇಕ್ರಿ. ಫಿಟ್ ಮಾಡ್ಕೊಂಬಿಟ್ರೆ ಏನಾಗ್ತೈತೆ ರೀ, ಇದು ತಾನ ನೂಡಲ್ಸ್ ಕೆಳಗೆ ಇಳಿದು ಬರ್ತೈತಿ ನೋಡ್ರಿ. ಅಷ್ಟು ಸಲೀಸಾಗಿ ಬರ್ತೈತಿ ನೋಡ್ರಿ, ಎಷ್ಟು ಚಲೋ ಬರತೈತಿ. ನೀವು ಏನು ಕಷ್ಟಪಡೋದು ಬೇಡ, ಇವರೇ ಇಷ್ಟು ಫಿಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತಾನೇ ಬರ್ತೈತಿ. ಇದು ನೋಡ್ರಿ ನಿಮಗೆ ಕಾಣತೈತಲ್ಲ ಬರೋದು ಇಷ್ಟೇ ನೋಡ್ರಿ. ಇದು ಈಗ ಇದು ಇನ್ನೊಂದು ಕಡೆ ನಾನು ಗ್ಯಾಸಿನ ಮ್ಯಾಗ ನೀರು ಕುದಿಯಾಕೆ ಇಟ್ಕೊಂಡಿದ್ದೇನೆ ನೋಡ್ರಿ. ಅದ್ರೊಳಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ನೂಡಲ್ಸ್ ಇಷ್ಟು ಉದ್ದ ಬಂದೈತೆ, ಅದು ತಾನೇ ಬರ್ತೈತೆ ನೋಡ್ರಿ. ನಾವು ಅದು ಲೂಸ್ ಆದಂಗೆ ನಾವು ಫಿಟ್ ಮಾಡ್ಕೊತ ಹೋಗ್ಬೇಕು. ಈಗ ಇದಿಷ್ಟು ಆತ ಒಂದು 2 ಕುದಿಯೋ ಮಟ್ಟ ಅಂದ್ರೆ ನಾವು ಇನ್ನೊಂದು ಕಡೆನ ಇದಕ್ಕೆ ನಾವೀಗ ಬಿಸಿದು ತೆಗೆದು ಹಂಗೆ ಇಟ್ಬಿಟ್ರೆ ಇದು ಜಿಬಿಟ್ಟು ಆದಂಗಾಗಿ ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವೆ. ಅದಕ್ಕೋಸ್ಕರ ನಾನು ಒಂದು ಬೌಲೊಳಗೆ ತಣ್ಣೀರು ಹಾಕೊಂಡೇನಿ ನೋಡ್ರಿ. ತಣ್ಣೀರು ಹಾಕೊಂಡು ಅದ್ರಕ್ಕೊಂದು ಐಸ್ ಕ್ಯೂಬ್ ಹಾಕೊಂಡ್ಬಿಟ್ಟೇನಿ, ಒಂದು 5-6 ಹಾಕ್ಕೊಂಡು ಈಗ ನಾವು 2 ಕುದಿಯೈತೆ ನೋಡ್ರಿ ನೂಡಲ್ಸ್. ಈಗ ಈ ಥರ ಐಸ್ ಕ್ಯೂಬ್ ಒಳಗೆ ಹಾಕೋದ್ರಿಂದ ನಮಗೆ ಭಾಳ ಚಲೋ ಬಿಡಿಯಾಗಿ ನೂಡಲ್ಸ್ ಹೆಂಗಿರ್ತಾವಲ್ಲ ಸೇಮ್ ಅದೇ ರೀತಿ ಬರ್ತಾವೆ ನೋಡ್ರಿ. ಈಗ ನೂಡಲ್ಸ್ 1-2 ಕುದ್ದಾವೆ ನೋಡ್ರಿ ಬಿಸಿನೀರೊಳಗೆ. ಈಗ ಇವನ್ನ ಪೂರ ತೆಗೆದು ಕೂಡ ನಾವು ತಣ್ಣೀರಿಗೆ ಹಾಕೇ ಬಿಡ್ಬೇಕ್ರಿ. ಅವಾಗ ರೆಡಿ ಮಾಡಿ ಇಟ್ಕೊಬೇಕು ನಾವು ತಣ್ಣೀರಿಂದೆಲ್ಲ. ಅದನ್ನು ತೆಗೆದು ಕೂಡ ಹಾಕೇ ಬಿಡ್ಬೇಕ್ರಿ. ಇಲ್ಲಾಂದ್ರೆ ನೀವು ಹಂಗೆ ಹಿಡ್ಕೊಂಡು ಬಿಟ್ರಂದ್ರೆ ಅವು ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವೆ. ಈಗ ನೋಡ್ರಿ ತಣ್ಣೀರೊಳಗೆ ಹಾಕ್ತೀನಿ. ಈಗ ಒಂದು 5 ನಿಮಿಷ ಬಿಟ್ಟು ಇದನ್ನು ತಕ್ಕೊಂಬಿಡ್ಬೇಕ್ರಿ. ಜಾಸ್ತಿ ಹೊತ್ತೂ ಬಿಡಬಾರ್ದು ನೋಡ್ರಿ. ಇದು ಎಷ್ಟು ಚಲೋ ಆಗ್ಯಾವ, ಮಸ್ತ್ ಆಗ್ಯಾವ. ಒಂದು ಸ್ವಲ್ಪನೂ ಮುರಿದಿಲ್ಲ ಮತ್ತು ಮುರಿಯೋದೂ ಇಲ್ಲರಿ. ಅವು ಅಷ್ಟು ಚಲೋ ಆಗಿರ್ತಾವೆ. ಯಾಕಂದ್ರೆ ನಾವು ಹಿಟ್ಟು ಗಟ್ಟಿ ಮಾಡ್ಕೋಬೇಕ್ರಿ. ಭಾಳ ತೆಳುವು ಆದ್ರೆ ಇವು ಒಂದಕ್ಕೊಂದು ಅಂಟ್ಕೊಂಡು ಮುರಿತಾವೆ. ಹಾಗಾಗಿ ಗಟ್ಟಿ ಹಿಟ್ಟು ಎಷ್ಟು ಗಟ್ಟಿ ಇರ್ತೈತಲ್ಲ ಅಷ್ಟು ಚಲೋ ಬರ್ತಾವೆ ನೋಡ್ರಿ ನೂಡಲ್ಸ್ ನಮಗೆ. ನೋಡ್ರಿ ಎಷ್ಟು ಬಿಡಿ ಆಗ್ಯಾವಲ್ಲ, ಎಷ್ಟು ಮಸ್ತ್ ಆಗ್ಯಾವ. ಮಕ್ಕಳು ನೋಡ್ತಾನೆ ಯಾವಾಗ ತಿಂತೇವಿ ಯಾವಾಗ ಬಿಡ್ತೇವೆ ಅಂತಾರೆ ನೋಡ್ರಿ. ಅಷ್ಟು ಚಲೋ ಆಗ್ಯಾವ ನೂಡಲ್ಸ್ ಇವು. ಈಗ ಇದೇ ರೀತಿನ ಎಲ್ಲ ನೂಡಲ್ಸ್ನು ಮಾಡ್ಕೊಂಬಂದ್ಬಿಡ್ತೇನೆ ನೋಡ್ರಿ. ಮತ್ತು ಯಾವ್ದಾರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಹೇಳ್ಬೋದು, ನಾನು ಮಾಡಿ ತೋರಿಸ್ತೇನೆ. ವಾವ್ ನೋಡ್ರಿ ಎಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಈಗ ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಬೇಕಲ್ರಿ. ಹಾಗಾಗಿ ಇನ್ನೊಂದು ಕಡೆ ಪ್ಯಾನ್ ಇಟ್ಕೋತೀನಿ ನೋಡ್ರಿ. ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಆಮ್ಯಾಗ ಜೀರಿಗೆ, ಸಾಸಿವೆ, ಹಸಿಮೆಣ್ಸಿಕಾಯಿ ಹಾಕೋತೀನಿ. ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಚಟಪಟ ಸಿಡಿದ ಮ್ಯಾಗ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತೀನಿ. ಉಳ್ಳಾಗಡ್ಡಿ ಹಾಕೊಂಡ್ಮ್ಯಾಗ ಗಜ್ಜರಿ ಹಾಕೋತೀನಿ ನೋಡ್ರಿ. ಸಣ್ಣ ಕಟ್ ಮಾಡಿ ಹಾಕೋಬೇಕ್ರಿ ಗಜ್ಜರಿ. ಇಲ್ಲಾಂದ್ರೆ ಅದು ದೊಡ್ಡ ಕಟ್ ಮಾಡಿದ್ರೆ ಬೇಯೋದಿಲ್ಲ. ಒಂದು ಅರ್ಧ ಇಂಚಷ್ಟು ಶುಂಠಿ ಹೆರ್ದು ಹಾಕೋತೀನಿ. ಈಗ ಇದಿಷ್ಟು ಸ್ವಲ್ಪ ಗಜ್ಜರಿ ಹಾಕೋದ್ರಿಂದ ಒಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ ಚಲೋತ್ತಂಗೆ. ಆಮ್ಯಾಗ ಮ್ಯಾಗಿ ಮಸಾಲ ಒಂದು ಚೀಟ್ ಪೂರ್ತಿ ಹಾಕೋತೇನೆ ನೋಡ್ರಿ. ನಾನು ಮಕ್ಕಳಿಗೆ ಮ್ಯಾಗಿ ಮಸಾಲ ಅಂತ ಭಾಳ ಇಷ್ಟ ಅಲ್ರಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡೀನಿ.
1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೋತೀನಿ. ಸಕ್ರೆ ಟೇಸ್ಟಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ ನೋಡಿರಿ. ಈಗ ಇದನ್ನಿಷ್ಟು ಕೈ ಆಡಿಸ್ಕೊಂಡ್ಬಿಡೋಣ್ರಿ. ಒಂದು ಹನಿ ನೀರು ಹಾಕ್ಕೊಂಡು ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ ಒಂದು 5 ನಿಮಿಷ ತನಕ. ಅಂದ್ರೆ ಅದು ಪೂರ ಗಜ್ಜರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಬೆಂದು ಬರ್ತೈತೆ ನೋಡಿರಿ. ಈ ಥರ ಎಣ್ಣೆ ಬಿಟ್ಟರೆ ನಮಗೆ ಇದು ಒಗ್ಗರಣೆ ಪಲ್ಯ ಭಾಳ ಚಲೋ ಆಗ್ತೈತೆ ರೀ. ಈಗ ಇದಿಷ್ಟು ರೆಡಿ ಆಯ್ತು ರೀ. ನಮಗೆ ನೂಡಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ಬಿಡ್ತೇನೆ ನೋಡಿರಿ. ಇಷ್ಟು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಮತ್ತು ಎಷ್ಟು ಬಿಡಿ ಬಿಡಿ ಆಗ್ಯದಾವ. ಮತ್ತು ಇವು ನೀವು ಹಗರ್ಕ ಕಲಿಸ್ಬೇಕ್ರಿ, ಇಲ್ಲಾಂದ್ರೆ ಇವು ಪೂರ ಮುರಿದ್ಕೊಂಡ್ಬಿಡ್ತಾವೆ ನೋಡಿರಿ. ನೀವು ಆಗಲೇ ಭಾಳಷ್ಟು ಸ್ಪೀಡಾಗಿ ಕಲಿಸಿದ್ರೆ ಈ ಥರ ನೀವು ಸಾಫ್ಟ್ ಒಂದು ಚಮಚೆ ತೊಗೊಂಡು ಕಲಿಸ್ಕೋರಿ. ಅಂದ್ರೆ ನಿಮಗೆ ಇದು ಮುರಿಯೋಂಗಿಲ್ಲ. ನೀವೇನು ಸ್ಟೀಲಿನ ಚಮಚೆ ಅದು ತೊಗೊಂಡು ಕೈ ಆಡಿಸ್ಕೊಂಡ್ರೆ ಅದು ಒಂದು ಚಮಚೆಗೆ ಚೂಪ್ ಇರ್ತೈತಲ್ಲ ಅದಕ್ಕೆ ಈ ಥರ ಮುರ್ಕೊಂಡ್ಬಿಡ್ತಾವ್ರಿ ಅವು ನೋಡಿರಿ. ಈ ಥರ ನಿಮ್ಗೆ ಹಿಡ್ಕಿ ಇದ್ರೆ ಅದರಲ್ಲಿ ಆದರೂ ಕಲಿಸ್ಕೋಬೋದು ರೀ. ಈ ಥರ ಯಾರಾರ ನಾವು ಮಾತಾಡಿದ್ದು ಇಷ್ಟ ಆಗಿಲ್ಲ ಅಂದ್ರೆ ಪ್ಲೀಸ್ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಈ ಥರ ಹಿಂಗಾಗೈತೆ ಅಂಥೇಳಿ ನಾನು ಅದನ್ನು ಮುಂದಿನ ವಿಡಿಯೋದಾಗ ತಿದ್ಕೋತೀನಿ. ನೋಡಿರಿ ನೂಡಲ್ಸ್ ಎಷ್ಟು ರೆಡಿ ಆಗೈತೆ, ನಮ್ಗೆ ಮಸ್ತ್ ಆಗೈತಿ. ನೀವು ಹೊರಗಿಂದ ಎಷ್ಟು ರೊಕ್ಕ ಕೊಡ್ತಂದ್ರು ಮನೆಯೊಳಗೆ ಈ ಥರ ಮಾಡ್ಕೊಂಡು ತಿಂದಂಗೆ ಆಗೋದೇ ಇಲ್ಲ. ಈಗ ನೂಡಲ್ಸ್ ಇಷ್ಟು ರೆಡಿ ಆಯ್ತು ನೋಡಿರಿ. ನಮಗೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೋತೀನಿ ಮತ್ತು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ. ಮಕ್ಕಳು ನೋಡ್ತಾನೆ ಯಾವಾಗ ತಿಂತೇನೆ ಅನ್ನತ್ತಿದ್ರು. ಅಷ್ಟು ಚಲೋ ಆಗೈತೆ ರೀ, ಮಸ್ತಾಗಿತ್ತು. ನೀವು ಒಂದು ಸತಿ ಈ ಥರ ಮನೆಯೊಳಗೆ ಮಕ್ಕಳು ಮಾಡಿಕೊಡ್ರಿ, ಎಷ್ಟು ಚಲೋ ಆಕೈತೆ ನೋಡಿರಿ. ನಾವು ಇಷ್ಟು ಸಾಫ್ಟ್ ಚಮಚೆಲೆ ಕಲಿಸಿದ್ರೆ ಇಷ್ಟು ಮುರಿದಾವ್ರಿ ಇವು. ಇನ್ನು ಸ್ಟೀಲಿನ ಚಮಚೆಲೆ ಕಲಿಸ್ಬಿಟ್ರೆ ಪೂರ ಪುಡಿನ ಆಗ್ಬಿಡ್ತಾವೆ. ಹಾಗಾಗಿ ನೀವು ನೋಡ್ಕೊಂಡು ಹಗರ್ಕನ ಕಲಿಸ್ಕೋಬೇಕು ನೋಡಿರಿ ಇದನ್ನು. ಈಗ ಸರ್ವ್ ಮಾಡತ್ತೇನಲ್ರಿ, ಮಸ್ತಾಗಿ ಒಂದು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಉದುರಿಸ್ಕೊಂಡು ಒಂದು ಲಿಂಬೆಹಣ್ಣು ಇಟ್ಕೊಂಡ್ಬಿಟ್ರೆ ಮ್ಯಾಗ ಲಿಂಬೆ ಹಿಂಡ್ಕೊಂಡು ತಿಂದುಬಿಟ್ರೆ ಯಪ್ಪ ಬಾಯಾಗ ನೀರು ಬರ್ತಾವೆ ನೋಡಿರಿ. ಅಷ್ಟು ಚಲೋ ಆಗೈತಿ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಆರೋಗ್ಯವಾಗಿರಿ, ಆರೋಗ್ಯಕರ